ಮಾತದಿನೊಂದು ಅಂಚ ಇತ್ತು ನಡೆದ ಅವರ ಈ ಪ್ರಕೃತಿಗೆ ಪೂಜೆ ಮಲ್ಪರೆ ಅರ್ಥಾತ್ ಗೋವರ್ಧನ ಗಿರಿಕೆ ಪೂಜೆ ಮಲ್ಪಲೆ ಎಂದು ಕೃಷ್ಣ ಮಲ್ಪರು ಅಂಚಾದ ಪ್ರಕೃತಿನ ಆರಾಧನೆ ಮಲ್ಪಡು ಪ್ರಕೃತಿದ ನಡುಟಿತ್ತಿನ ದೇವರಿನ ಆರಾಧನೆ ಮಲ್ಪಡು ಒಂದು ಸ್ವರೂಪ ಸಂದೇಶ ಕೊರ್ನಿ ಕೃಷ್ಣದೇವೆ ಐದು ಪಕ್ಕದ ಕತೆ ಗೊತ್ತುಂಡು ದೇವೇಂದ್ರ ಗರ್ವ ಬರ್ಕೊಂಡು ಆಯೇ ಭಾರಿ ಜೋರುಡು ಆಶೀರ್ವಚನ ಪರಮ ಪೂಜನೀಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಪಾದಂಗಳವರ ಪಾದಗಳಿಗೆ ವಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ APMC ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಜಾಕೆ ಮಾಧವ್ ಗೌಡವರೇ, ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ರಾಮ್ ಸುಲಿ ಅವರೇ ಮತ್ತು ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಈ 2 ಗ್ರಾಮಗಳಲ್ಲಿ 32 ಗುಂಪುಗಳನ್ನ ರಚನೆ ಮಾಡಿಕೊಂಡು ಬಂದವರು ಮುಂಗಡ ಹಣ ಅಂತ ಏನು ಕೊಟ್ಟಿಲ್ಲ, ಹಾಗೆ ಬಂದವರು ವಾಪಸ್ ಹೊರಟೋದ್ರು. ಆದ್ರೆ ಇವರಿಗೆ ಸ್ವಲ್ಪ ವಿಶ್ವಾಸ ಬಂತು, ಪಕ್ಕದಲ್ಲೊಂದು ಅಂಗಡಿ ಇದೆ, ಪರಿಚಯದವರೇ, ಇನ್ನೇನಾದ್ರೂ 1 ವಾರದ ನಂತರ ನನಗೊಂದು ಸ್ವಲ್ಪ ಹಣ ಬರುತ್ತೆ, ಅದನ್ನ ಹೇಳಿ ಅವನ ಹತ್ರ ಸ್ವಲ್ಪ ದವಸ ಧಾನ್ಯ ತರಬಹುದು ಅನ್ನುವಂತ ವಿಚಾರದಿಂದ ತನ್ನ ಪತ್ನಿಯನ್ನು ಕಳಿಸ್ತಾರೆ. ಹೋಗಿ ಪಕ್ಕದ ಅಂಗಡಿಯವನ ಹತ್ರ ಒಂದು ಸ್ವಲ್ಪ ದವಸ ಧಾನ್ಯ ತಗೊಂಬ, ಅವನಿಗೆ ಹೇಳು 1 ವಾರದ ನಂತರ ನಾವು ಅದನ್ನು ಕೊಡ್ತೀವಿ ಅಂತ ಹೇಳು ಅಂತಂದ್ರು. ಹೆಂಡತಿ ಪಾಪ ಬಹಳ ಮುಗ್ಧೆ, ಬಂದ್ರು. ಅಂಗಡಿಯವನು ದೇವರನ್ನು ನಂಬದಂತಹ ಪರಮನಾಸ್ತಿಕ, ಅವನು ದೇವರನ್ನು ನಂಬ್ತಾ ಇರ್ಲಿಲ್ಲ. ಬಂದು ಅಂಗಡಿಯವನ ಹತ್ರ ಹೇಳ್ತಾರೆ, 1 ವಾರದ ನಂತರ ನಿಮಗೆ ದುಡ್ಡು ಕೊಡ್ತೀವಿ, ನಮಗೆ ಸ್ವಲ್ಪ ನಿಮಗೆ ಸಾಧ್ಯ ಆದಷ್ಟು ದವಸ ಧಾನ್ಯಗಳನ್ನು ಕೊಡಿ, ನಿಮ್ಮ ಮೇಲೆ ದೇವರ ದಯೆ ಇರುತ್ತೆ ಅಂತ ಆ ತಾಯಿ ಹೇಳ್ತಾರೆ. ತಕ್ಷಣ ಅಂಗಡಿ ಹತ್ತನಿಗೆ ಕೋಪ ಬರುತ್ತೆ, ನಾನು ದೇವರನ್ನೇ ನಂಬೋದಿಲ್ಲ, ಈಕೆ ನನ್ನ ಮೇಲೆ ದೇವರ ದಯೆ ಇದೆ ಅಂತ ಹೇಳಿ ತೋರಿಸ್ಕೊಡ್ತೀನಿ, ದೇವರ ದಯೆ ಎಷ್ಟು ದೊಡ್ಡದು ಅಂತ ತೋರಿಸ್ಕೊಡ್ತೀನಿ ಅಂತ ಯೋಚನೆ ಮಾಡ್ತಾನೆ. ಸರಿ ಹಾಗಿದ್ರೆ ಅಂತ ಒಂದು ಚೀಟಿ ತಗೊಂಡು ಅದರಲ್ಲಿ ದೇವರ ದಯೆ ಅಂತ ಬರೆದು ಆ ಹೆಂಗಸನಿ ಕೈ ಕೊಡ್ತಾನೆ. ಅದರಲ್ಲಿ ಏನ್ ಬರ್ದಿದೆ ಅಂತ ಆಕೆಗೆ ಗೊತ್ತಿಲ್ಲ. ಒಳಗಡೆ ಹೋಗು, ನನ್ನ ಕೆಲಸದ ಹುಡುಗ ನಿಮಗೆ ಅದರಲ್ಲಿ ಚೀಟಿಯಲ್ಲಿ ಬರ್ದಿದ್ದೇನೆ ಎಷ್ಟು ಕೊಡಬೇಕು ಅಂತ, ಅಷ್ಟು ದವಸ ಧಾನ್ಯ ಕೊಡ್ತಾನೆ, ನೀವು ತಗೊಂಡು ಹೋಗ್ಬೋದು ಅಂತ. ಅದರಲ್ಲಿ ಆ ಹುಡುಗನಿಗೆ ಹೇಳ್ತಾರೆ, ಆ ಚೀಟಿಯ ತೂಕಕ್ಕೆ ಎಷ್ಟು ದವಸ ಧಾನ್ಯ ಬರುತ್ತೋ ಅದನ್ನು ಕೊಡಬೇಕು ಅಂತ ಹುಡುಗನಿಗೆ ಹೇಳ್ತಾರೆ. ಸ್ವಲ್ಪ ಸಮಯ ಆಯ್ತು, ಮನಸ್ಸಿನ ಒಳಗಡೆ ನಗುತ್ತಾ ಸ್ವಲ್ಪ ಹೊತ್ತಾಗುವಾಗ ಅಂಗಡಿಯಿಂದ ಆಕೆ ಹೊರ ಬರ್ತಾಳೆ. ಚೀಲ ತುಂಬಾ ಧಾನ್ಯ ಇದೆ. ಇವ್ರಿಗೆ ಸಿಟ್ಟು ಬರುತ್ತೆ ಹುಡುಗನ ಮೇಲೆ, ಅಷ್ಟು ಸಲ ಹೇಳಿದೀನಿ ಆ ಚೀಟಿಯ ತೂಕದಷ್ಟೇ ಕೊಡಬೇಕು ಧಾನ್ಯ ಅಂತ, ಈಕೆ ಚೀಲ ತುಂಬಾ ತಗೊಂಡು ಹೋಗ್ತಾ ಇದ್ದಾಳೆ. ಆ ಹುಡುಗನನ್ನು ಕರೆದ್ರು, ಬಾರೋ ಇಲ್ಲಿ, ನಾನು ಏನ್ ಹೇಳಿದ್ದು ನಿನಗೆ ಅಂತ. ಏನ್ ಹೇಳಿದ್ರಿ? ಚೀಟಿಯ ತೂಕದಷ್ಟು ಧಾನ್ಯ ಕೊಡಬೇಕು ಅಂತ ಹೇಳಿದೆ, ಆದ್ರೆ ನೀನು ಆ ಚೀಲ ತುಂಬಾ ಕೊಡ್ತಾ ಇದೆಯಲ್ಲ ಯಾಕೆ ಅಂತ. ಅಲ್ಲ, ನೀವು ಕೊಟ್ಟ ಚೀಟಿಯನ್ನೇ ನಾನು ತಕ್ಕಡಿ ಮೇಲಿಟ್ಟೆ, 2-3 ಸಲ ಅದು ಗಾಳಿಗೆ ಹಾರಿ ಹೋಗ್ತಾ ಇತ್ತು, ಹಾರಿ ಹೋಗದಿರ್ಲಿ ಅಂತ ಅದರ ಮೇಲೆ ಒಂದು ಕಲ್ಲಿಟ್ಟೆ ಅಂತಂದ. ದೇವರ ದಯೆ ಇದ್ರೆ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ವಿಷಯಗಳನ್ನು ತಮ್ಮ ಮುಂದೆ ತಿಳಿಸಿದ್ದಾರೆ. ನಾನು ಆ ವಿಷಯವನ್ನು ಬಿಟ್ಟು ತಮ್ಮ ಮುಂದೆ 1-2 ವಿಷಯಗಳನ್ನು ಪ್ರಸ್ತಾಪಿಸಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೇನೆ. ಅಂದರೆ ಈ ಬ್ರಹ್ಮಕಲಶೋತ್ಸವ ನಾವು ಇವತ್ತು ಏನು ಈ ಒಂದು ಕೇವಲ ಈ ಒಂದು ಕಟ್ಟಡ ಅಥವಾ ದೇವಸ್ಥಾನದ ಇದನ್ನು ಕಾಣ್ತಾ ಇದ್ದೇವೆ, ಆ ದೇವಸ್ಥಾನದ ಒಳಗಡೆ ಮುಂದಿನ ದಿನಗಳಲ್ಲಿ ತಂತ್ರಿವರ್ಯರು ವೈದಿಕರು ಸೇರಿಕೊಂಡು ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅದರಲ್ಲಿ ಆ ಮಂತ್ರಗಳ ಮೂಲಕ ಶಕ್ತಿಯನ್ನು ಆಹ್ವಾನಿಸಿ ಇದನ್ನೊಂದು ದೇವಸ್ಥಾನವನ್ನಾಗಿ ಮಾಡ್ತಾರೆ. ನಾವು ಈ ದಿನ ದೇವಸ್ಥಾನವನ್ನು ಮಾಡಬೇಕು, ಬ್ರಹ್ಮಕಲಶ ಆಗಬೇಕು ಅಂಥೇಳಿ ಊರಿನ ಪ್ರತಿಯೊಬ್ಬರು ತಮ್ಮ ದೇವರು. ಬಹುಶಃ ನಾವು ಇಲ್ಲಿ ದೇವಸ್ಥಾನವನ್ನು ಕಟ್ಟುವ ಮುಂಚೆ ಬಹಳಷ್ಟು ಪರಿಶ್ರಮಗಳಿದೆ. ಅದು ಇನ್ನು ಅಷ್ಟಮಂಗಲ ಪ್ರಶ್ನೆಯಿಂದ ಹಿಡಿದು ಬಹುಶಃ ಕೊನೆಯ ವ್ಯಕ್ತಿ ಅಲ್ಲಿ ಹಾರೆ ಹಿಡಿದು
ಗುದ್ದಲಿಯಿಂದ ಆ ಮಣ್ಣನ್ನು ತೆಗೆಯುವಲ್ಲಿವರೆಗೆ ಒಂದು ದೇವಸ್ಥಾನ ನಿರ್ಮಾಣದಲ್ಲಿ ಎಲ್ಲರ ಪಾತ್ರಗಳು ಇದೆ. ದೈವಜ್ಞರು ಹೇಳಿದ ರೀತಿಯಲ್ಲಿ ಬಹುಶಃ ವಾಸ್ತುಶಿಲ್ಪಿಗಳು ಬಂದು ದೇವಸ್ಥಾನವನ್ನು ಈ ಒಂದು ನನಗೆ ಒಂದು ಮಾತು ಹೇಳಿದ್ರಲ್ಲಿ, ಇಲ್ಲಿ ದೇವಸ್ಥಾನಕ್ಕೆ ನಾವೆಲ್ಲ ಶ್ರಮದಾನ ಮುಖಾಂತರ ಇದನ್ನು ಕೆಲಸ ಮಾಡಿದ್ದೇವೆ ಅಂದರೆ ನಿಜವಾಗಿ ಇದು ಮೆಚ್ಚುವಂಥ ವಿಷಯ. ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದಂದರೆ ಸುಲಭದ ಕೆಲಸ. ಇದರ ಒಂದು ಅನುಭವ ಕೂಡ ನನಗಿದೆ. ಉಪ್ಪಿನಂಗಡಿಯ ಸಮೀಪ ಶಾಂತಿನಗರ ಎಂಬಲ್ಲಿ ಅಲ್ಲಿ ಮಹಾವಿಷ್ಣು ದೇವಸ್ಥಾನ ಇದೆ, ಮೇನ್ ರೋಡಲ್ಲಿ. 12 ವರ್ಷ ಮುಂಚೆ ನಾವು ಅಲ್ಲಿ ಜೀರ್ಣೋದ್ಧಾರ ಮಾಡಿದ್ದೇವೆ. ಈಗ ಆ ಒಂದು ಸಾನ್ನಿಧ್ಯಕ್ಕೆ ಈಗ ಬಹುಶಃ 4 ವರ್ಷಗಳ ಹಿಂದೆ ಸುಳ್ಯದ ಮಹಾವಿಷ್ಣು ದೇವಸ್ಥಾನದ ಬ್ರಹ್ಮಕಲಶದ ಸಂದರ್ಭ, ಹಾಗೆಯೇ ಕಾವೂರು ಮಹಾವಿಷ್ಣು ದೇವರ ಬ್ರಹ್ಮಕಲಶದ ಸಂದರ್ಭ. ಇದೆರಡನ್ನು ಹೋಲಿಸಿದರೆ ಮಹಾವಿಷ್ಣು ದೇವಸ್ಥಾನದ ಬ್ರಹ್ಮಕಲಶ ಅತ್ಯಂತ ವಿಶೇಷ ಕಾವೂರಿನದ್ದು. ಯಾಕಂದರೆ ಆ ಗ್ರಾಮದ ಜನ, ಆ ಗ್ರಾಮದವರೇ ಸೇರಿ ಆ ಗ್ರಾಮದ ಕೋಟ್ಯಂತರ ರೂಪಾಯಿಗಳನ್ನು ಸಂಗ್ರಹಿಸಿದ ಒಂದು ಸಾಮರ್ಥ್ಯ ಇದ್ದರೆ ಮರ್ಕಂಜ ಮತ್ತು ನೆಲ್ಲೂರು ಕೆಂಪರಾಜೆಯ ಜನಗಳು. ಹಾಗೆಯೇ ಈ ಒಂದು ಪಂಚಸ್ಥಾಪನೆಗೆ ಒಳಪಟ್ಟಂಥ ಈ ಗ್ರಾಮ ಮರ್ಕಂಜ ಗ್ರಾಮದಲ್ಲಿರತಕ್ಕಂಥ ಸದಾಶಿವ ಮಹಾಗಣಪತಿ ದೇವರ ಈ ಒಂದು ಸಾನ್ನಿಧ್ಯವನ್ನು ಸಹ ಈ ಗ್ರಾಮದ ಜನರೇ ಜೋಡಿಸಿದ್ದಾರೆ ಅಂತ ಹೇಳಿದರೆ ಇದು ಬಹಳ ವಿಶೇಷವಾದ ಸಂಗತಿ. ಇದನ್ನು ಮಾಡಿ ತೋರಿಸಬಹುದು ಅನ್ನತಕ್ಕಂಥದ್ದನ್ನು ತೋರಿಸಿದ ಜನತೆ ಮರ್ಕಂಜ ಮತ್ತು ಮರ್ಕಂಜದ ಗ್ರಾಮದ ಜನತೆ. ಬೆಳೆಗಳಿಗೆ ಆ ಭಗವಂತನು ಬೇಕಾದ ಮಳೆ ಇರ್ಬೋದು ಅಥವಾ ನೀರಾವರಿ ವ್ಯವಸ್ಥೆ ಇರ್ಬೋದು, ಇದನ್ನು ಅನುಗ್ರಹಿಸಲಿ, ನಮ್ಮ ಗ್ರಾಮವನ್ನು ಅಭಿವೃದ್ಧಿಯತ್ತ ಸಾಗಿಸಲಿ ಆ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಈ 2 ಮಾತುಗಳನ್ನು. ಅದೇ ರೀತಿ ಕಾರ್ಯಕ್ರಮದ ಅತಿಥಿಗಳು ಹಿರಿಯರಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಪರಿವಾರ ಪಂಚರಂಗೇಶ್ವರ ದೇವಸ್ಥಾನ ಇದರ ಅಧ್ಯಕ್ಷರಾಗಿರುವ ಗೌರವಿತ ಶ್ರೀ ರಾಮಯ್ಯ ಭಟ್ ಇವರನ್ನ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಬ್ಬ ಸಹಕಾರಿ ಧುರೀಣ ಜಾತಿ ಮಾಧವ ಕೂಡ ಇವರನ್ನ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಬ್ಬ ಮುಖ್ಯ ಅತಿಥಿ ಸಿಂಡಿಕೇಟ್ ಸದಸ್ಯರು ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕ್ಯಾನ್ಸರ್ ತಜ್ಞರಾಗಿರ್ತಕ್ಕಂಥವರಿಗೆ ಕೃಷ್ಣಾರ್ತಿದೋಳ ಇವರು ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವ ಹಿರಿಯರು ಸಾಮಾಜಿಕ ಧುರೀಣ ಟಿ ಕೆ ಉಮೇಶ್, ಮಾಲಿಕ್ ಶ್ರೀ ಗಣೇಶ್ ಮಿಂಟರ್ ಸುಳ್ಯ ಇವರಿಗೂ ಕೂಡ ಸ್ಮರಣಿಕೆ ನೀಡಿ ಗೌರವಾರ್ಪಣೆ. ಅದೇ ರೀತಿ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಕೊನೆಯ ಹಂತಕ್ಕೆ ಬಂದಿದೆ. ರೆಂಜಾಡ ಶ್ರೀ ಶಾಸ್ತಾವು ಸದಾಶಿವ ಮಹಾಗಣಪತಿ ದೇವಸ್ಥಾನ ಇದರ ನವೀಕರಣ, ಪುನರ್ ಪ್ರತಿಷ್ಠೆ ಹಾಗೂ ಹಸ್ತಬಂಧ ಕಲಶೋತ್ಸವ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ದೇವಳದ ಸರ್ವ ಸಮಿತಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಡೆಸಿಕೊಟ್ಟಂತಹ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಎಸ್ ಅಂಗಾರ ಇವರಿಗೂ ಕೂಡ ಈ ಸಂದರ್ಭದಲ್ಲಿ
ವದನ ನಿಲಯಡೆ ಕರುಣದಿಂದಲಿ ಪರಿಪಾಲಿಸು ಮಾತೆ ನಲಿದಾಡೆ 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 ಎನ್ನ ನಾಲಿಗೆ ಮ್ಯಾಲೆ ಶಾರದ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಶಾರದ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ನಲಿದಾಡೆ